ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಈ ದಿನ ಜಾನ್ಯುವರಿ 15ನೇ ತಾರೀಕು. ಜಾನ್ಯುವರಿ 15ನೇ ತಾರೀಕು ಅನ್ನುವಾಗ ಒಂದು ವಿಶೇಷವಾದ ದಿನವಾಗಿದೆ ನನ್ನ ಜೀವಿತದಲ್ಲಿ. ಯಾಕೆಂದರೆ ಜಾನ್ಯುವರಿ 15ನೇ ತಾರೀಕಿನಂದು ಈ ಕಲ್ವರಿ ಇವ್ಯಾಂಜಲಿಕಲ್ ಫೆಲೋಶಿಪ್ ಎಂಬ ಹೆಸರಿನೊಂದಿಗೆ ಈ ಮಿನಿಸ್ಟ್ರಿಯನ್ನು 43 ವರ್ಷಗಳ ಹಿಂದೆ ಪ್ರಾರಂಭಿಸಲಾಯಿತು. 44ನೇ ವರ್ಷದೊಳಗೆ ಪ್ರವೇಶಿಸುವ ಸಂದರ್ಭದಲ್ಲಿ ದೇವರು ಈ ಗತಕಾಲವೆಲ್ಲ ಕಾಪಾಡಿದ ವಿಧಾನವನ್ನು, ಹಂತ ಹಂತವಾಗಿ ಈ ಸೇವೆಯನ್ನು ವಿಸ್ತರಿಸಿರುವ ವಿಧಾನವನ್ನು, ಆತನ ವಾಗ್ದಾನಗಳನ್ನು, ಆತನು ಕೊಟ್ಟ ಮಾತುಗಳನ್ನು ಜ್ಞಾಪಕ ಮಾಡಿಕೊಳ್ಳುವಾಗ ಎಷ್ಟು ನಂಬಿಗಸ್ತನಾದ ದೇವರು, ಕರೆದಾತನು ನಂಬಿಗಸ್ತನು ಎಂಬುದಾಗಿ, ನನ್ನ ಬದುಕಿನಲ್ಲಿ ಆತನು ಹೇಗೆ ನಿರೂಪಿಸಿದ್ದಾನೆ ಎಂಬುದಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಬಯಸ್ತೇನೆ. ಯಾಕೆಂದರೆ ನೀವೆಲ್ಲರೂ ಕಣ್ಣಾರೆ ಈ 43 ವರ್ಷಗಳ ಸೇವೆಯಲ್ಲಿ ಹೇಳಬೇಕಾದ್ರೆ ಕಳೆದ 54 ವರ್ಷದಿಂದ ನಾನು ಸೇವೆ ಮಾಡ್ತಿದ್ದೇನೆ. ಆದರೆ ಪ್ರತ್ಯೇಕವಾಗಿ 43 ವರ್ಷಗಳಿಂದ ಪ್ರತ್ಯೇಕವಾಗಿ ಈ ಸೇವೆ ಪ್ರಾರಂಭಿಸಲ್ಪಟ್ಟಿತು. ಈ ಎಲ್ಲ ವಿಷಯಗಳಲ್ಲಿ ದೇವರು ಎಷ್ಟು ದೊಡ್ಡ ದೇವರಾಗಿದ್ದಾರೆಂದು, ಸಮಸ್ತ ಮಹಿಮೆ ಘನತೆ ಆತನಿಗೆ ಸಲ್ಲಿಸುವ ಹಾಗೆ, ಸೇವೆಗೇ ಬರುವುದಕ್ಕಾಗಿ ಭಯಪಡುವವರಿಗೋಸ್ಕರ ದೇವರ ಸೇವೆ ಎಷ್ಟು ಅಮೂಲ್ಯವಾದದ್ದಾಗಿದೆ, ಎಷ್ಟು ಘನವಾದದ್ದಾಗಿದೆ. ದೇವರು ತಾನು ಕರೆದವರನ್ನು ಹೇಗೆ ಆಶೀರ್ವದಿಸುತ್ತಾರೆಂದು, ಹೇಗೆ ಆತನು ಉಪಯೋಗಿಸಿಕೊಳ್ತಾನೆ ಎಂಬುದಾಗಿ ನೀವು ತಿಳಿದುಕೊಳ್ಳಬೇಕೆಂದು ಈ ಸಮಯವನ್ನು ನಾವು ಸದುಪಯೋಗ ಮಾಡಿಕೊಳ್ಳುವುದಕ್ಕಾಗಿ ಕೂಡಿ ಬರಲಿಕ್ಕಿದ್ದೇವೆ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನನ್ನ ಬದುಕಿನಲ್ಲಿ ಗತಕಾಲದಲ್ಲಿ ನೀವು ಮಾಡಿದ ಉಪಕಾರಗಳನ್ನೆಲ್ಲ ಜ್ಞಾಪಕ ಮಾಡಿಕೊಂಡು ಈ ಸಾಕ್ಷಿಯ ಮೂಲಕ ಅನೇಕರು ನಿಮ್ಮ ಶ್ರೇಷ್ಠತೆಯನ್ನು ಗುರುತಿಸಿ ತಮ್ಮ ಕರೆ ಏನೆಂದು ಗ್ರಹಿಸಿಕೊಂಡು ನಿಮಗೆ ಒಪ್ಪಿಸಿಕೊಡುವ ಹಾಗೆ, ಅನೇಕರ ಸಂಗಡ ನೀವು ಮಾತಾಡುವ ಹಾಗೆ ಈ ಸಮಯವನ್ನು ಆಶೀರ್ವದಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಅದು 1971ನೇ ವರ್ಷದ ಫೆಬ್ರವರಿ 15ನೇ ತಾರೀಕಿಗೆ ಈ ಬೈಬಲ್ ನನ್ನ ಕೈ ಬಂದು ತಲುಪಿತು ಪ್ರಿಯರೇ. ಆ ದಿನ ನಾನು ರಕ್ಷಿಸಲ್ಪಟ್ಟ ದಿನವಾಗಿದೆ. ಅದು ಯಾವ ವರ್ಷ? 1971ನೇ ವರ್ಷ ಈ 15ನೇ ತಾರೀಕಿನಂದು. ಅದೇನೋ ಅನುಕೂಲಕರವಾಗಿದೆ ಪ್ರಿಯರೇ. ದೇವರ ಪ್ರಣಾಳಿಕೆಗಳೆಲ್ಲ ನನಗೆ ಬಯಲಾದದ್ದು ಕೂಡ ಆ ಜುಲೈ 15ನೇ ತಾರೀಕಿನಂದು. ಜುಲೈ 15ನೇ ತಾರೀಕಿನಂದು ಕಾಕಿನಾಡದಲ್ಲಿದ್ದ ನಾನು ನನ್ನ ವಿದ್ಯಾಭ್ಯಾಸವನ್ನು, ನನ್ನ ಕುಟುಂಬವನ್ನು, ನನ್ನ ಭವಿಷ್ಯವನ್ನು ಎಲ್ಲವನ್ನೂ ಬಿಟ್ಟುಬಿಟ್ಟು ಕರ್ತನ ಕರೆಗೆ ವಿಧೇಯನಾಗಿ ಚೆನ್ನೈಗೆ ಬಂದ ದಿನ ಜುಲೈ 15ನೇ ತಾರೀಕಾಗಿದೆ. 1971ನೇ ವರ್ಷದ ಜುಲೈ 15ನೇ ತಾರೀಕಿನಂದು ನಾನು ಸೇವೆಗೆ ಸಮರ್ಪಿಸಿಕೊಂಡ ದಿನವಾಗಿದೆ. ಆ ದಿನದಿಂದ 1983ನೇ ವರ್ಷದವರೆಗೂ ದೈವ ಸೇವಕರ ಅಡಿಯಲ್ಲಿದ್ದು ದೇವರ ಆಲಯದಲ್ಲಿ ನನ್ನ ಥಿಯಾಲಜಿಕಲ್ ಸ್ಟಡೀಸ್ನಲ್ಲಿ, ನನ್ನ ಪ್ರಾಕ್ಟಿಕಲ್ ಟ್ರೈನಿಂಗ್ನಲ್ಲಿ ಮೊಳಕಾಲೂರಿ ಬೈಬಲ್ ಓದುವುದಕ್ಕಾಗಿ, ಓದಿರುವ ವಾಕ್ಯ ಧ್ಯಾನಿಸಿ ಜೀರ್ಣಿಸಿಕೊಳ್ಳುವುದಕ್ಕಾಗಿ, ಆತ್ಮಗಳ ಭಾರವುಳ್ಳವನಾಗಿ ಚೆನ್ನೈಗಳ ಸಂಧಿ ಬದಿಗಳಲ್ಲಿ ಹೋಗಿ, ಹಾಸ್ಪಿಟಲ್ಸ್ಗಳಿಗೆ ಹೋಗಿ, ಜೈಲ್ಸ್ಗಳಿಗೆ ಹೋಗಿ, ಸ್ಕೂಲ್ಸ್ಗಳಿಗೆ ಹೋಗಿ, ಅಲ್ಲಿ ಇಲ್ಲಿ ಎಲ್ಲಿ ಸಮಯ ಸಿಕ್ಕರೂ ಸಹ ತೆಲುಗು ಜನರನ್ನು ಸಂಧಿಸುತ್ತಾ ಅವರಿಗೆ ಸುವಾರ್ತೆ ಸಾರಿ ಅವರನ್ನು ರಕ್ಷಣೆಯಲ್ಲಿ ನಡೆಸುವುದಕ್ಕೋಸ್ಕರ 9ರಿಂದ ಹೆಚ್ಚು ಕಡಿಮೆ 10 ವರ್ಷಗಳವರೆಗೂ ದೇವರು ಉಪಯೋಗಿಸಿಕೊಂಡ್ರು. ಆನಂತರ ಮತ್ತೆ 2 ವರ್ಷ ಮಿಷನರಿಯಾಗಿ ನೀಲಗಿರೀಸ್ ಫುಟ್ ಹಿಲ್ಸ್ನಲ್ಲಿರುವಂತಹ ಬುಡಕಟ್ಟು ಜನರ ಮಧ್ಯ ನಾನು ವಾಸ ಮಾಡಿದವನಾಗಿ ಹೆಚ್ಚು ಕಡಿಮೆ 40 ಗ್ರಾಮಗಳಿಗೆ ಹೋಗಿ ಸುವಾರ್ತೆ ಸಾರುವುದಕ್ಕಾಗಿಯೂ ಆ ಬುಡಕಟ್ಟು ಜನರಲ್ಲಿ ಅನೇಕರನ್ನು ಈ ದಿನ ದೇವರ ಮಕ್ಕಳಾಗಿ ಮಾಡುವಂತೆ ಅಲ್ಲಿ ಬಿತ್ತಲ್ಪಟ್ಟ ಸುವಾರ್ತೆ ಕಾರ್ಯ ಮಾಡಿ ಈಗ ಅಲ್ಲಿರುವ ಯವನಸ್ಥರು ಸೇವಕರಾಗಿ ಮಾರ್ಪಟ್ಟಿದ್ದಾರೆ. ಈ ವಿಷಯ ಎಷ್ಟೋ ಅದ್ಭುತವಾದ ವಿಷಯವಾಗಿದೆ ನೋಡಿ. ಒಬ್ಬನನ್ನು ದೇವರು ಆರಿಸಿಕೊಳ್ಳುವುದಾದರೆ, ಆ ಒಬ್ಬನು ದೇವರಿಗೆ ವಿಧೇಯನಾಗುವುದಾದರೆ, ದೇವರು ತನ್ನೊಳಗೆ ತನಗಿರುವಂತಹ ಆಲೋಚನೆಗಳನ್ನೆಲ್ಲ ಹೇಗೆ ನೆರವೇರಿಸುತ್ತಾರೆ ಎನ್ನುವುದು ನನ್ನ ಜೀವಿತದಲ್ಲಿ ನಾನು ನೋಡ್ತಾ ಇದ್ದೇನೆ ಪ್ರಿಯರೇ. ಈ ದಿನ ನಿಮ್ಮ ಯೌವನ ಮಕ್ಕಳನ್ನು ದೇವರಿಗೆ ಸಮರ್ಪಿಸಿಕೊಡಿರಿ.
ಯವನಸ್ಥರೇ, ನಿಮ್ಮ ಜೀವಿತದ ಮೇಲೆ ದೇವರ ಕರೆ ಇದೆ ಎಂದು ತಿಳ್ಕೊಂಡಾಗ ತಡ ಮಾಡಬೇಡಿರಿ, ಭಯಪಡಬೇಡಿರಿ, ಭವಿಷ್ಯದ ಕುರಿತು ಬಾಧೆ ಪಡಬೇಡಿರಿ. ನಿಜವಾಗ್ಲೂ ನನ್ನ ಬದುಕಿನಲ್ಲಿ ಈ ಲೋಕಾನುಸಾರವಾಗಿ ಬದುಕಿದಾಗ, ಲೋಕ ಆಡಂಬರದೊಂದಿಗೆ ಬದುಕಿದಾಗ, ನನ್ನ ತಂದೆಯ ಮನೆಯಲ್ಲಿದ್ದಾಗ ನನಗೆ ಯಾವ ಕೊರತೆ ಇರಲಿಲ್ಲ, ಆದರೆ ಸಮಾಧಾನ ಇರಲಿಲ್ಲ. ಆದರೆ ಯೇಸು ಕ್ರಿಸ್ತನು ನನ್ನ ಜೀವಿತದೊಳಗೆ ಬಂದ ನಂತರ ಒಬ್ಬ 18 ವರ್ಷದ ಟೀನೇಜರ್ ಆಗಿ ನನ್ನ ಜೀವಿತದಲ್ಲಿ ನಿಜವಾದ ರಕ್ಷಣಾನಂದವನ್ನು ಹೊಂದಿಕೊಂಡೆ. ನಿಜ ಹೇಳ್ತಿದ್ದೇನೆ ಪ್ರಿಯರೇ, ಆ ದಿನದಿಂದ ಈ ದಿನದವರೆಗೂ ಮತ್ತೆ ನಾನು ಯೇಸು ಕ್ರಿಸ್ತನನ್ನು ಬಿಟ್ಟು ಬಿಡಲಿಲ್ಲ, ಮತ್ತೆ ಲೋಕದ ಕಡೆಗೆ ನೋಡಲಿಲ್ಲ. ಯಾವುದೇ ಉದ್ಯೋಗಕ್ಕಾಗಲಿ, ವ್ಯಾಪಾರಕ್ಕಾಗಲಿ, ಯಾವುದೇ ರೀತಿಯಲ್ಲಾಗಲಿ ಹಿಂತಿರುಗಿ ಹೋಗಿ ಮಾಡಲಿಲ್ಲ. ಕೇವಲ ಆತನ ಸುವಾರ್ತೆಯನ್ನು ಕೈಯಲ್ಲಿ ಹಿಡ್ಕೊಂಡು ಸಾರುತ್ತಾ ಹೋದಾಗ ನಡೆದುಕೊಂಡು ಹೋದೆ, ಸೈಕಲ್ ಮೇಲೆ ಹೋದೆ, ಬೈಕ್ ಮೇಲೆ ಹೋದೆ, ಬಸ್ನಲ್ಲಿ ಹೋದೆ, ಆಟೋದಲ್ಲಿ ಹೋದೆ. ಈ ದಿನಕ್ಕೂ ಕೂಡ ದೇವರ ಸುವಾರ್ತೆ ಕೊಂಡೊಯ್ಯುವುದಕ್ಕಾಗಿ ಅನೇಕ ರೀತಿಯಲ್ಲಿ, ಅಂದರೆ ಫ್ಲೈಟ್ನಲ್ಲಿ ಹೋಗ್ತಿದ್ದೇವೆ, ಟ್ರೈನ್ನಲ್ಲಿ ಹೋಗ್ತಿದ್ದೇವೆ. ಎಲ್ಲಿಗೆ ಹೋದರೂ ಕೂಡ ಒಂದೇ ಧ್ಯೇಯ, ಏನು ಮಾಡಿದ್ರೂ ಒಂದೇ ಆಸೆ, ಆತ್ಮಗಳನ್ನು ಪ್ರೋತ್ಸಾಹಪಡಿಸಬೇಕು, ಆತ್ಮಗಳನ್ನು ರಕ್ಷಿಸಬೇಕು, ಸುವಾರ್ತೆಯನ್ನು ಪ್ರಕಟಿಸಬೇಕು. ಆ ಧ್ಯೇಯದೊಂದಿಗೆ ಹೀಗೆ 53 ವರ್ಷಗಳಿಂದ ಸೇವೆ ಮಾಡುತ್ತಲೇ ಇದ್ದೇನೆ ಮತ್ತು 43 ವರ್ಷಗಳಿಂದ ಒಂದು ಬ್ಯಾನರ್ ಅಡಿಯಲ್ಲಿ ಕಲ್ವರಿ ಇವ್ಯಾಂಜಲಿಕಲ್ ಫೆಲೋಶಿಪ್ ಎಂಬ ಹೆಸರಿನೊಂದಿಗೆ ಸೇವೆ ಪ್ರಾರಂಭಿಸಿದಾಗ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಈ ಸೇವೆಯ ಪ್ರಾರಂಭ ಹೇಗಾಯ್ತೆಂದು ಗೊತ್ತಿಲ್ಲ. ನಿಮ್ಮಲ್ಲಿ ನನ್ನ ರಕ್ಷಣೆಯ ಸಾಕ್ಷಿ ಎಷ್ಟು ಜನ ಕೇಳಿದ್ದೀರೆಂದು ನನಗೆ ಗೊತ್ತಿಲ್ಲ ಮತ್ತು ಅದರ ಬಗ್ಗೆ ಈಗ ನಾನು ಹೇಳಲಿಕ್ಕೂ ಆಗಲ್ಲ. ದೇವರು ಅದ್ಭುತವಾಗಿ ನನ್ನನ್ನು ರಕ್ಷಿಸಿದ್ದಾರೆ ಎಂಬುದು ನಾನೇ ಸಾಕ್ಷಿಯಾಗಿದ್ದೇನೆ. ಇಷ್ಟು ವರ್ಷಗಳಿಂದ ಎಡವಿ ಬೀಳದಂತೆ ಯೇಸುವಿಗಾಗಿ ಬದುಕುತ್ತಿರುವುದಾದರೆ ಆತನ ರಕ್ಷಣೆಯ ಶಕ್ತಿ ಎಷ್ಟು ದೊಡ್ಡದಾಗಿದೆ ಎಂಬುದನ್ನು ನಾವು ಗುರುತಿಸಬೇಕು. ಕರೆದಾತನು ನಂಬಿಗಸ್ತನಾಗಿದ್ದಾನೆಂದು ಕಷ್ಟ ಬಂದರೂ, ಕೊರತೆ ಬಂದರೂ, ತೊಂದರೆ ಬಂದರೂ, ಶೋಧನೆಗಳನ್ನು ಹಾದು ಹೋಗಬೇಕಾದರೂ, ಬಾಡಿಗೆ ಮನೆಯಲ್ಲಿಯೇ ಇಲ್ಲಿಯವರೆಗೂ ಇರುತ್ತಾ ಇಕ್ಕಟ್ಟಿನಲ್ಲಿ ಬಿಕ್ಕಟ್ಟಿನಲ್ಲಿ ಸೇವೆ ಮಾಡುತ್ತಾ ಗ್ರಾಮಗಳಲ್ಲಿಯೂ ಕುಗ್ರಾಮಗಳಲ್ಲಿಯೂ ಅನೇಕ ಕಷ್ಟ ನಷ್ಟಗಳನ್ನು ಸಹಿಸಿಕೊಂಡು ಪ್ರಯಾಣ ಮಾಡುತ್ತಾ ಸುವಾರ್ತೆ ಸಾರಿದಾಗ ಈ ದಿನ ಆತ್ಮಗಳ ಒಂದು ಸುಗ್ಗಿಯನ್ನೇ ಕಾಣುವ ಕೃಪೆಯನ್ನು ದೇವರು ಕೊಡುತ್ತಿದ್ದಾರೆ. ಹೆಚ್ಚು ಕಡಿಮೆ 4 ತಲೆಮಾರಿನವರು 5 ದಶಕಗಳಿಂದ ನಾನು ಮಾಡುವ ಸೇವೆಯ ಮೂಲಕ ನನ್ನ ಏಜಿನಲ್ಲಿದ್ದ ಹಿರಿಯರು ಕೂಡ ತಮ್ಮ ಮಕ್ಕಳನ್ನು ಕುಡ್ರಿಸಿ ವಾಕ್ಯಗಳನ್ನು ಕೇಳಿಸಿ ಅವರ ಮಕ್ಕಳನ್ನು ವಾಕ್ಯ ಕೇಳಿ ಅವರ ಮಕ್ಕಳು ಈ ದಿನ ಯವನಸ್ಥರಾಗಿದ್ದು ದೇವರ ಪ್ರೀತಿಯನ್ನು ಅರಿತುಕೊಳ್ಳುವಂಥದ್ದು ಗ್ರಹಿಸಿಕೊಂಡಾಗ ನನ್ನ ತಾಯಿ ಚಿಕ್ಕಂದಿನಲ್ಲಿ ನನ್ನನ್ನು ಕುಡ್ರಿಸಿಕೊಂಡು ಕಲ್ವರಿ ದರ್ಶನ ಎಂಬ ಟಿವಿ ಕಾರ್ಯಕ್ರಮ ವೀಕ್ಷಿಸುವಂತೆ ಮಾಡ್ತಿದ್ರು. ನಾವು ನಿಮ್ಮ ಪತ್ರಿಕೆಗಳನ್ನು ಓದಿ ಪಾಸ್ಟರ್ಸ್ಗಳಾಗಿದ್ದೇವೆ ಎಂಬುದಾಗಿ ಅಲ್ಲಲ್ಲಿ ಅನೇಕರು ಸಾಕ್ಷಿ ಕೊಡುವಾಗ ಅವರು ಯಾರಿದ್ದಾರೆ, ಎಲ್ಲಿದ್ದಾರೆ, ಯಾರೆಂದು ಗೊತ್ತಿಲ್ಲದಿದ್ರು. ದೇವರ ವಾಕ್ಯ ಸುಮ್ಮನೆ ತಿರುಗಿ ಬರುವುದಿಲ್ಲವೆಂದು, ವಾಕ್ಯ ಸಾರುವಾಗ ಅದು ಮನುಷ್ಯರ ಹೃದಯದಲ್ಲಿ ಕಾರ್ಯ ಮಾಡುತ್ತದೆ ಎಂದು ನಾನು ನಂಬುತ್ತೇನೆ. ಕೆಲವೊಂದು ವಾಗ್ದಾನಗಳನ್ನು ಈ ದಿನ ನಿಮಗೆ ತೋರಿಸಬೇಕೆಂದು ಆಶಿಸುತ್ತಿದ್ದೇನೆ. ನನ್ನ ರಕ್ಷಣೆಯ ವಾಗ್ದಾನ ಯೆರೆಮೀಯನ ಪುಸ್ತಕ 1ನೇ ಅಧ್ಯಾಯ. ಈ ದಿನಗಳಲ್ಲಿ ಬಹಳಷ್ಟು ಜನ ಈ ವಚನದ ಆಧಾರದ ಮೇರೆಗೆ ಕರೆಯಲ್ಪಡುತ್ತಾ ಇದ್ದಾರೆ. ಆದರೆ ದೇವರು ಇದು ನನಗೆ 1971ರಲ್ಲಿ ಕೊಟ್ಟ ವಾಗ್ದಾನವಾಗಿದೆ, ಈಗ ಕೊಟ್ಟದಲ್ಲ. 71ರಲ್ಲಿ ದೇವರು ವಾಗ್ದಾನ ಮಾಡಿದ್ರು, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೇನು, ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನು, ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಬಾಲಕನು. ನಾನು ಬೈಬಲ್ ಕಾಲೇಜಿಗೆ ಬಂದಾಗ ಒಬ್ಬ ಟೀನೇಜರ್ ಆಗಿದ್ದೆ. ಅಲ್ಲಿ ಪ್ರಸಂಗ ಸಾರಲು ರೋಡ್ಗಳ ಮೇಲೆ ಹೋದಾಗ ನನಗೆ ಮಾತಾಡಲು ಬರಲ್ಲ ದೇವರೇ, ಅಲ್ಲಿ ಮನುಷ್ಯರನ್ನು ನೋಡಿದ್ರೆ ಭಯ ಅನಿಸುತ್ತೆ. ವಯಸ್ಸಾದವರು ನನ್ನ ಎದುರುಗಡೆ ಕೂತಾಗ ನಾನು ಹೇಗೆ ಒಬ್ಬ ಹುಡುಗನಾಗಿ ಪ್ರಸಂಗ ಮಾಡಲಾಗ್ತದೆ ಎಂದು ಕರ್ತನಿಗೆ ಕೇಳಿದಾಗ, ನೀನು ಬಾಲಕನನ್ನ ಬೇಡ, ಯಾರ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಅವರ ಬಳಿಗೆ ನೀನು ಹೋಗಬೇಕು, ನಾನು ಆಜ್ಞಾಪಿಸಿದನೋ ನುಡಿಯಲೇಬೇಕು, ಅವರಿಗೆ ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು ಎಂದು ದೇವರು ಕೊಟ್ಟ ವಾಗ್ದಾನ ಹಿಡ್ಕೊಂಡು ಕುಡುಕರ ಮಧ್ಯದಲ್ಲಿ ಹೋಗಿ, ಸ್ಲಮ್ಸ್ನಲ್ಲಿರುವ ರೌಡಿಗಳ ಬಳಿಗೆ ಹೋಗಿ, ಅವರು ಹೊಡೆಯಲು ಬಂದರೂ, ಅವರು ಬೈದು ಕಳಿಸಿದರೂ ಸಹ ಅದೇ ಸ್ಥಳಗಳಲ್ಲಿ ಕಣ್ಣೀರಿನಿಂದ ಮೊಳಕಾಲೂರಿ ರೋಡ್ಗಳ ಮೇಲೆ ಪ್ರಾರ್ಥಿಸಿದಾಗ ಉಜ್ಜೀವನವನ್ನು ಕಂಡಿದ್ದೇವೆ. ಕುಡುಕರು ಮಾರ್ಪಡ್ತಾ ಇದ್ರು, ವ್ಯಭಿಚಾರಿಗಳು ಮಾರ್ಪಟ್ಟರು, ಕುಟುಂಬಗಳು ಕಟ್ಟಲ್ಪಟ್ಟವು. ಈ ದಿನ ಚೆನ್ನೈನಲ್ಲಿ ಒಂದು ಸಭೆ ಇರೋದಾದ್ರೆ ಅವರು, ನಾನು ಹೆತ್ತ ಮಕ್ಕಳು, ಸುವಾರ್ತೆಯ ಮುಖಾಂತರ ನಾನು ನಿಮ್ಮನ್ನು ಹೆತ್ತಿದ್ದೇನಲ್ಲವೇ ಎಂದು ಪೌಲನು ಹೇಳ್ತಾನಲ್ಲವೇ,
ಇಷ್ಟು ದೊಡ್ಡ ಪ್ರಪಂಚ ಇದ್ರೆ ಚೆನ್ನೈನಲ್ಲಿ ಯಾಕಿದ್ರಿ ಎಂದು ಕೇಳ್ತಾರೆ. ಕಾರಣ ಕರ್ತನು ನನ್ನನ್ನು ಇಲ್ಲಿ ನಾಟಿದ್ದಾರೆ. ಇಲ್ಲಿಂದ ಭೂಮಿಯ ಕಟ್ಟಕಡೆಯವರೆಗೂ ಸಾಕ್ಷಿಯಾಗಿರಬೇಕೆಂದು ಕರ್ತನು ಪ್ರೇರೇಪಿಸುತ್ತಿದ್ದಾರೆ. ಯವನ ಕಾಲದಲ್ಲಿ ರಕ್ಷಿಸಲ್ಪಟ್ಟು ದೇವರ ಆಲಯದಲ್ಲಿ ಯವನ ಕಾಲದಲ್ಲಿ ನೊಗಹೋರುವುದು ಮನುಷ್ಯನಿಗೆ ಒಳ್ಳೆಯದು ಎನ್ನುವಂತೆ ನನಗೆ 30 ವರ್ಷ ವಯಸ್ಸು ಬರುವವರೆಗೂ ಬಹಳ ಸಜ್ಜುಗೊಂಡವನಾಗಿ ಸ್ವಾರ್ಥ ಅಹಂಭಾವ ಶಿಲುಬೆಗೆ ಹಾಕಿ ನಾನು ಎಂಬ ಮಾತಿಗೆ ಅವಕಾಶ ಕೊಡದೆ ನಾನೇನಾಗಿದ್ದೇನೋ ಆತನ ಕೃಪೆ ಎಂಬುದನ್ನು ಗ್ರಹಿಸಿಕೊಳ್ತಾ ಕೇವಲ ಆತನ ಮೇಲೆ ಪ್ರತಿ ವಿಷಯದಲ್ಲಿ ಆಧಾರಗೊಳ್ತಾ ಇದ್ದೆ. ನನ್ನ ಆಹಾರದ ವಿಷಯದಲ್ಲಿ, ವಸ್ತ್ರಗಳ ವಿಷಯದಲ್ಲಿ, ನನ್ನ ಪೋಷಣೆ ವಿಷಯದಲ್ಲಿ ಯಾವ ಮನುಷ್ಯರಿಗೂ ಕೂಡ ಕೈ ಚಾಚದೆ, ಯಾರಿಗೂ ಬೇಡಿಕೊಳ್ಳಲಾರದಂತೆ, ಸಾಲ ಮಾಡಲಾರದಂತೆ ಈ ದಿನಕ್ಕೂ ಕೂಡ ದೇವರೇ ನಡೆಸ್ತಿದ್ದಾರೆ. ಕರೆದಾತನು ನಂಬಿಗಸ್ತನು ಎಂದು ನಿರೂಪಿಸ್ತಿದ್ದಾನೆ ಪ್ರಿಯರೇ. 30 ವರ್ಷ ವಯಸ್ಸಿನಲ್ಲಿ ಯೋಸೇಫನನ್ನು ಸೆರೆಮನೆಯಿಂದ ತಪ್ಪಿಸಿ ಐಗುಪ್ತ್ಯದ 2ನೇ ಸ್ಥಾನದಲ್ಲಿ ಹೆಚ್ಚಿಸಿದಂತೆ ದೇವರು ನನ್ನನ್ನು ಒಮ್ಮೆ ನೀಲಗಿರಿ ಬೆಟ್ಟಗಳಲ್ಲಿ ಸೇವೆ ಮಾಡುವ ನನ್ನನ್ನು ನನ್ನ ತಂದೆ ತಾಯಿಗಳು ನನ್ನ ವಿವಾಹ ವಿಷಯದಲ್ಲಿ ಯುಕ್ತ ವಯಸ್ಸಿನಲ್ಲಿ ವಿವಾಹ ಆಗಬೇಕೆಂದು ಅವರು ಏರ್ಪಡಿಸಿದಂತಹ ಒಬ್ಬ ವಿಶ್ವಾಸಿಯೊಂದಿಗೆ ವಿವಾಹವಾಯಿತು. ವಿವಾಹವಾದ ನಂತರ ನಾವಿಬ್ಬರೂ ಸೇರಿ ನಿಮ್ಮ ಚಿತ್ತ ಏನಾಗಿದೆ ದೇವರೇ ಎಂದು ಪ್ರಾರ್ಥಿಸಿದಾಗ ದೇವರು ನಮಗೆ ಅನೇಕ ಅವಕಾಶಗಳನ್ನು ಕೊಟ್ಟಿದ್ದಾಗಿಯೂ, ಆಗಲೇ ನನಗೆ 10 ವರ್ಷಗಳ ಸೇವೆಯ ಅನುಭವ ಇದ್ದಾಗಿಯೂ, ಅನೇಕ ನೂರಾರು ಸಾವಿರಾರು ಪ್ರಸಂಗಗಳನ್ನು ಮಾಡಿದಾಗಿಯೂ, ಸ್ವಸ್ಥತೆ ದೆವ್ವಗಳನ್ನು ಬಿಡಿಸುವುದಕ್ಕಾಗಿಯೂ, ಅದ್ಭುತ ಕಾರ್ಯಗಳನ್ನು ನಡೆಸುವುದಕ್ಕಾಗಿಯೂ, ದೇವರು ಅನೇಕರನ್ನು ರಕ್ಷಣೆಗೆ ನಡೆಸುವುದಕ್ಕಾಗಿ ಉಪಯೋಗಿಸಿಕೊಂಡಿದ್ದಾಗಿಯೂ, ಯಾವ ಸಭೆ ಇಲ್ಲದಿದ್ದರೂ, ಯಾವ ಸಂಸ್ಥೆಯೊಂದಿಗೆ ಸೇರದಿದ್ದರೂ ಮತ್ತೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿದಾಗ ಆತನು ತೋರಿಸಿದ್ದು ಒಂದು ಚಿಕ್ಕ ಹಳ್ಳಿಯೂರು. ಪಟ್ಟಣದಲ್ಲಿ ಸೇವೆ ಮಾಡಿದಂತಹ ನನ್ನನ್ನು ದೇವರು ಒಂದು ಹಳ್ಳಿಯೂರಿಗೆ ಕಳಿಸಿದರು. ಚಿಕ್ಕ ಹಳ್ಳಿಯೂರು. ಆದರೆ ಕರ್ತನು ಹೇಳಿದ ಮಾತಿಗೆ ವಿಧೇಯನಾಗಿ ಮನೆ ಕೂಡ ಬಾಡಿಗೆ ಕೊಡಲಾರ್ದ ಊರದು. ಒಂದು ಹಾಳು ಬಿದ್ದ ದೆವ್ವಗಳ ಗುಡಿಸಲಿನ ಹಾಗೆ ಒಂದಿತ್ತು. ಅದನ್ನು ಬಾಡಿಗೆಗಾಗಿ ತೆಗೆದುಕೊಂಡು ಆ ಗುಡಿಸಲಿನಲ್ಲಿ ನಾನು ನನ್ನ ಹೆಂಡತಿ ವಿವಾಹವಾದ 15ನೇ ದಿನಕ್ಕೆ ನಮ್ಮ ಹನಿಮೂನ್ ಅದೇ ಕಲ್ವರಿ ಇವ್ಯಾಂಜಲಿಕಲ್ ಫೆಲೋಶಿಪ್ ಸೇವೆಯನ್ನು ಪ್ರಾರಂಭಿಸಲಾಯಿತು. ಅದಕ್ಕೆ ಕರ್ತನು ಕೊಟ್ಟ ವಾಗ್ದಾನ ಯೆಶಾಯನ ಪುಸ್ತಕ 55ನೇ ಅಧ್ಯಾಯ 4ನೇ ವಚನ. ಇಗೋ, ನಾನು ಅವನನ್ನು ಜನಾಂಗಗಳಿಗೆ ಸಾಕ್ಷಿಯನ್ನಾಗಿಯೂ ನಾಯಕನನ್ನಾಗಿಯೂ ಅಧಿಪತಿಯನ್ನಾಗಿಯೂ ನೇಮಿಸಿದೆನು. ಕ್ಲಿಯರ್ ಆಗಿ ದೇವರು ಹೇಳ್ತಾರೆ, ಇಲ್ಲಿಯವರೆಗೂ ನೀನು ದೈವ ಸೇವಕರ ಅಡಿಯಲ್ಲಿದ್ದೆ, ನೀನು ಟ್ರೈನಿಂಗ್ನಲ್ಲಿದ್ದೆ, ತರಬೇತಿಯಲ್ಲಿದ್ದೆ. ಈಗ ನಿನ್ನನ್ನು ನಾನು ಜನಾಂಗಗಳಿಗೆ ಸಾಕ್ಷಿಯನ್ನಾಗಿಯೂ ಮಾಡ್ತಿದ್ದೇನೆ, ಅಧಿಪತಿಯನ್ನಾಗಿಯೂ ಮಾಡ್ತಿದ್ದೇನೆ. ಅಧಿಪತಿಯನ್ನಾಗಿ ಅಂದರೆ ನಿನ್ನನ್ನು ಒಬ್ಬ ನಾಯಕನಾಗಿ ಮಾಡ್ತಿದ್ದೇನೆ. ಜನಾಂಗಗಳಿಗೆ ರಾಜನನ್ನಾಗಿಯೂ ಅಧಿಪತಿಯನ್ನಾಗಿಯೂ ನೇಮಿಸ್ತಿದ್ದೇನೆ. ನಿನಗೆ ಗೊತ್ತಿಲ್ಲದ ಜನಾಂಗವನ್ನು ನಿನ್ನ ಅಧೀನಕ್ಕೆ ಕರೆಯುವಿ. ನಿನಗೆ ಇಲ್ಲಿಯವರೆಗೂ ಗೊತ್ತಿರುವ ತಮಿಳುನಾಡಿನಲ್ಲಿರುವ ಜನರಲ್ಲ, ನಿನಗೆ ಗೊತ್ತಿಲ್ಲದಂತಹ, ಅಂದರೆ ರೇಡಿಯೋ ಇರಲಿಲ್ಲ, ವಿಡಿಯೋ ಇರಲಿಲ್ಲ, ಟಿವಿ ಇರಲಿಲ್ಲ. ಸೊ ನಾನು ಯಾರೆಂದು ಯಾರಿಗೂ ಆಂಧ್ರದಲ್ಲಿ ಗೊತ್ತಿರಲಿಲ್ಲ. ನಾನು ಎಲ್ಲಿ ಸೇವೆ ಮಾಡಿದನೋ ಅಷ್ಟು ಜನರಿಗೆ ಮಾತ್ರ ಗೊತ್ತಿತ್ತು. ಇವಾಗ ಯಾರು ಎಲ್ಲಿ ಸೇವೆ ಮಾಡಿದ್ರೂ ಪ್ರಪಂಚವೆಲ್ಲ ಗೊತ್ತಾಗ್ತಿದೆ ಈ ಮೀಡಿಯಾದ ಮುಖಾಂತರ. ಆದರೆ ಅಡಗಿಕೊಂಡಿದ್ದು ಸೇವೆ ಮಾಡುವ ಭಾಗ್ಯ ದೇವರು ನಾನು ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ನಿನಗೆ ಗೊತ್ತಿಲ್ಲದ ಜನಾಂಗವನ್ನು ನಿನ್ನ ಅಧೀನಕ್ಕೆ ಕರೆಯುವಿ. ನಿನ್ನ ದೇವರಾದ ಯೆಹೋವನು ನಿನಗೆ ವೈಭವ ಕೊಟ್ಟಿರುವುದನ್ನು ನೋಡಿ ನಿನ್ನನ್ನು ತಿಳಿಯದ ಜನಾಂಗವು ನಿನ್ನ ಆಶ್ರಯಕ್ಕೆ ಓಡಿ ಬರುವುದು. ನಿನ್ನ ದೇವರಿಗಾಗಿ, ಇಸ್ರಾಯೇಲಿನ ಸದಮಲ ಸ್ವಾಮಿ ಎನಿಸಿಕೊಳ್ಳುವ ನಿನ್ನ ದೇವರಿಗಾಗಿ ಓಡೋಡಿ ಬರುವರು. ನನ್ನ ಬಳಿಗೆ ಹೇಗೆ ಬರ್ತಾರೆ ಅವರು? ನಾನೇನು ಸ್ವಸ್ಥತೆಯ ಕಾರ್ಯ ಮಾಡ್ತಿಲ್ಲ, ಯಾವುದೇ ಆರ್ಭಾಟಗಳಾಗಲಿ ಆಕರ್ಷಣೆಯ ಸೇವೆ ಮಾಡ್ತಾ ಇಲ್ವಲ್ಲ. ಅದು ಕೂಡ ಈ ಹಳ್ಳಿ ಊರಿನಲ್ಲಿ ಗುಡಿಸಿನಲ್ಲಿ ಇದ್ದುಕೊಂಡು ಸೇವೆ ಮಾಡ್ತಾ ಇದ್ರೆ ಓಡೋಡಿ ಜನಾಂಗದವರು ಯಾಕೆ ಬರ್ತಾರೆ? ನನಗೆ ಅರ್ಥವೇ ಆಗಲಿಲ್ಲ, ನಿಜವಾಗ್ಲೂ ಅರ್ಥವೇ ಆಗಲಿಲ್ಲ. ನಿನ್ನನ್ನು ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ಮಾಡಿದ್ದೇನೆ ಅಂದಾಗ ಅರ್ಥವೇ ಆಗಲಿಲ್ಲ. ಪಾಸ್ಟರ್ ಅಂದರೆ ಹೆಗಲಿಗೆ ಬ್ಯಾಗ್ ಹಾಕೊಂಡು ಊರೆಲ್ಲ ಸುತ್ತಾಡುವವನು ಅಂದ್ಕೊಂಡೆ. ಅದೇ ವಾಡಿಕೆಯಾಗಿತ್ತು ಆ ದಿನಗಳಲ್ಲಿ. ಈ ದಿನ ಪಾಸ್ಟರ್ಸ್ಗಳೆಲ್ಲ ಬದಲಾಗಿದ್ದಾರೆ. 50 ವರ್ಷಗಳ ಹಿಂದೆ ಪಾಸ್ಟರ್ ಅಂದರೆ ಒಂದು ಕೀಳಾದ ಜಾಬ್ ಅದು.
ಅವರು ಹೆಗಲಿಗೆ ಚೀಲ ಹಾಕೊಂಡು ಮನೆ ಮನೆಗೆ ಹೋಗಿ ಪ್ರಾರ್ಥನೆ ಅಂತ ಹೇಳಿ ಬೇಡ್ಕೊಂಡು ತಿಂತಾರೆ ಎಂಬ ಭಾವನೆ ಇರ್ತಿತ್ತು. ಏನೋ ಗುಡಿಸಲಿನಲ್ಲಿ ಒಂದು ಗುಡ್ಡದ ಮೇಲೆ ಕೂತ್ಕೊಂಡು ಆರಾಧನೆ ಮಾಡ್ತಾ ಇದ್ರು. ಆದಾಗ್ಯೂ ಹಾಗಿದ್ರೂ ಕೂಡ ದೇವರಿಗಾಗಿ ಬದುಕೋಣ ಅಂತ ಅಂದುಕೊಂಡು ದೇವರ ಸೇವೆಗೆ ಬಂದ್ರೆ ದೇವರು ಎಷ್ಟೋ ರೀತಿಯಲ್ಲಿ ಉಪಯೋಗಿಸಿಕೊಂಡ್ರು. ದೇವರೇ, ಹಳ್ಳಿಯೂರಲ್ಲಿ ನನ್ನನ್ನು ಕುಡ್ರಿಸಿ ಜನಾಂಗಗಳಿಗೆ ಸಾಕ್ಷಿಯನ್ನಾಗಿ ಮಾಡ್ತೇನಂತಿದ್ದೀರಿ, ಅಧಿಪತಿಯನ್ನಾಗಿ ಮಾಡ್ತೇನಂತಿದ್ದೀರಿ, ನನಗೆ ಗೊತ್ತಿಲ್ಲದ ಜನರನ್ನು ಕರೆಯುವೇನೋ ಅನ್ನುತ್ತಾ ಇದ್ದೀರಿ, ನನ್ನ ಬಳಿಗೆ ಜನರು ಬರ್ತಾರ ಅನ್ನುತ್ತಿದ್ದೀರಿ. ಹೇಗೆ ದೇವ್ರೆ? 6 ತಿಂಗಳು ಉಪವಾಸವಿದ್ದು ನಾನು ನನ್ನ ಹೆಂಡತಿ ಕಣ್ಣೀರಿನಿಂದ ಪ್ರಾರ್ಥಿಸಿದಾಗ ನಮಗೇನೂ ಅರ್ಥ ಆಗಲಿಲ್ಲ. ಅದ್ಭುತವಾಗಿ ಆ 6 ತಿಂಗಳ ಕಣ್ಣೀರಿನ ಪ್ರಾರ್ಥನೆಯಿಂದ ಹೆಚ್ಚು ಕಡಿಮೆ ಆ ಸುತ್ತಮುತ್ತಲಿರುವ 60 ಹಳ್ಳಿಪಳ್ಳಿಗಳಿಗೆ ತಿರುಗಾಡುವುದಕ್ಕಾಗಿ ಗೂಢಾಚಾರಿಯಂತೆ ಪ್ರತಿ ಸ್ಥಳಕ್ಕೆ ಹೋಗಿ ಬೀದಿಗಳಲ್ಲಿ ಸುವಾರ್ತೆ ಸಾರುತ್ತಾ ಇದ್ದ ಸಮಯದಲ್ಲಿ ದೇವರು ಅನೇಕ ಮಾರ್ಗಗಳನ್ನು ತೆರೆದಾಗ ಆ ಈಸ್ಟ್ ವೆಸ್ಟ್ ಗೋದಾವರಿ ಕ್ಷೇತ್ರವನ್ನೆಲ್ಲ ಒಂಥರ ತಿರುಗಾಟದ ರೂಪದಲ್ಲಿ ಒಂದು ವಾಯು ಸುವಾರ್ತೆ ಅನೇಕ ಚರ್ಚಸ್ಗಳಲ್ಲಿ, ಹೆಂಗೆ ಯೂತ್ ಮೀಟಿಂಗ್ಸ್ಗಳಲ್ಲಿ ಅನೇಕ ರೀತಿಯಾಗಿ ಉಜ್ಜೀವನ ಕೂಟಗಳಲ್ಲಿ ಚಿಕ್ಕ ಚಿಕ್ಕ ಕೂಟಗಳಲ್ಲಿ ದೇವರು ಉಪಯೋಗಿಸಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ದೇವರು ನನ್ನನ್ನು ಕನಿಕರಿಸಿ ನನಗೆ 3 ಮಂದಿ ಮಕ್ಕಳನ್ನು ದೇವರು ಕೊಟ್ಟಿದ್ದಾರೆ. 1987ರಲ್ಲಿ 3 ಮಂದಿ ಮಕ್ಕಳು ನಮಗೆ ಹುಟ್ಟಿದಾಗ ಹೆಚ್ಚು ಕಡಿಮೆ ಆ ಒಂದು ಪ್ರಾಂತ್ಯದಲ್ಲಿ 4 ವರ್ಷ ಸೇವೆ ಮಾಡಿದ ನಂತರ ಮತ್ತೆ ದೇವರು ಗೋ ಬ್ಯಾಕ್ ಟು ಚೆನ್ನೈ, ಗೋ ಬ್ಯಾಕ್ ಟು ಬೇಥೇಲ್ ಅಂದಾಗ ನನಗೆ ಅರ್ಥ ಆಗಲಿಲ್ಲ. ಮತ್ತೆ ಪಟ್ಟಣಕ್ಕೆ ಕುಟುಂಬವಾಗಿ ಹೋಗಿ ಸಿಟಿಯಲ್ಲಿ ಸೇವೆ ಹೇಗೆ ಮಾಡಬೇಕು ಇನ್ನು ವಿವರಿಸುತ್ತಾ ಹೋದರೆ ಟೈಮ್ ಸಾಕಾಗಲ್ಲ. ಅನುದಿನದ ಧ್ಯಾನದಲ್ಲಿದ್ದೇವಲ್ಲವೇ? ಆದರೆ ₹165 ಬಾಡಿಗೆ ಮನೆಯಲ್ಲಿದ್ದ ನಾನು ₹765 ಬಾಡಿಗೆ ಮನೆಯಲ್ಲಿ ಚೆನ್ನೈನಲ್ಲಿರಬೇಕಾದ್ರೆ ದೊಡ್ಡ ನಂಬಿಕೆ ಬೇಕು. ಆದರೆ ಕರೆದಾತನು ನಂಬಿಗಸ್ತನು. ರೇಡಿಯೋ ಸೇವೆ ಪ್ರಾರಂಭಿಸುವುದಕ್ಕಾಗಿ, ಟೆಲಿವಿಷನ್ ಸೇವೆ ಪ್ರಾರಂಭಿಸುವುದಕ್ಕಾಗಿ, ಅದಕ್ಕಿಂತಲೂ ಮುಂಚೆ ಹೋಗದಿರುವ ಉದಯಗಿರಿ ಡಿಸ್ಟಿಕ್, ನೆಲ್ಲೂರು ಡಿಸ್ಟಿಕ್, ಚಿತ್ತೂರು ಡಿಸ್ಟಿಕ್ ಈ ಪ್ರಾಂತ್ಯಗಳಲ್ಲಿಯೂ ಉಜ್ಜೀವನ ಕೂಟಗಳು, ಗೆಟ್ ಟುಗೆದರ್ಗಳನ್ನು ಇಡುವುದಕ್ಕಾಗಿಯೂ ಆ ದಿನಗಳಲ್ಲಿಯೇ ದೇವರು ಸಹಾಯ ಮಾಡಿದ್ದಾರೆ. ಆತನ ನಿರಂತರವಾದ ಕೃಪೆ, ಆತನ ಪ್ಲಾನ್ಸ್ ಎಷ್ಟು ದೊಡ್ಡದಾಗಿವೆ ಎಂದು ಆಲೋಚಿಸಿ ಅವುಗಳ ಬಗ್ಗೆ ಹಿಂದೆ ತಿರುಗಿ ನೋಡಿ ಆಶ್ಚರ್ಯಗೊಳ್ತೇನೆ ಪ್ರಿಯರೇ. ನಾನು ಊಹಿಸಲೇ ಇಲ್ಲ ಇಂತಹ ಸ್ಥಾನದಲ್ಲಿ ಇದ್ದು ಇಂತಹ ಸೇವೆ ಮಾಡುತ್ತೇನೆಂದು. ಈ ರೀತಿ ನಾವು ಕುಟುಂಬವಾಗಿ ಸೇವೆ ಮಾಡುತ್ತೇವೆ ಮತ್ತು ನನ್ನ 3 ಮಂದಿ ಗಂಡ್ಮಕ್ಕಳೆಲ್ಲ ಸೇವಕರಾಗ್ತಾರೆಂದು ಎಂದಿಗೂ ನಾನು ಊಹಿಸಲಿಲ್ಲ. ಆದರೆ ಅದ್ಭುತ ಕಾರ್ಯಗಳನ್ನು ಮಾಡುವ ದೇವರು, ನಿಮ್ಮ ನಿಮಿತ್ತ ನಿಮ್ಮ ಮಕ್ಕಳ ಮಕ್ಕಳನ್ನು ಆಶೀರ್ವದಿಸ್ತೇನೆಂದು ಹೇಳಿದ ದೇವರು ಎಷ್ಟೋ ದೊಡ್ಡ ದೇವರಾಗಿದ್ದಾರೆ. ಮನುಷ್ಯರು ಏನಂದುಕೊಂಡ್ರೂ ಕೂಡ ಏನೇ ಯೋಚಿಸಿದರೂ ಕೂಡ ಅದರ ಬಗ್ಗೆ ಸ್ವಲ್ಪವೂ ಕೂಡ ನನಗೆ ಚಿಂತೆ ಇಲ್ಲ ಪ್ರಿಯರೇ. ನನಗೆ ಸೇವೆ ಮಾಡಲು ಬರಲ್ಲ ಅಂದುಕೊಂಡವರು ಇದ್ದಾರೆ. ನಾನು ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡಲಿಕ್ಕಾಗಲ್ಲ ಅಂದುಕೊಂಡವರು ಇದ್ದಾರೆ. ಇವರು ಸ್ವಾರ್ಥರಾಗಿದ್ದಾರೆ, ದುಡ್ಡಿಗಾಗಿ ಸೇವೆ ಮಾಡ್ತಾರೆ, ಬೇರೆ ಎಲ್ಲಿಂದಲೋ ಇವ್ರಿಗೆ ದುಡ್ಡು ಬರುತ್ತೆ ಅಂದುಕೊಂಡವರು ಇದ್ದಾರೆ. ಯಾರು ಏನೇ ಅಂದುಕೊಂಡ್ರು ಕೂಡ ಯೇಸುವಿಗೆ ಗೊತ್ತು, ನನ್ನನ್ನು ಕರೆದಾತನು ಆತನು, ನೀವು ಕರೆದ್ರೆ ನಾನು ಸೇವೆಗೆ ಬರಲಿಲ್ಲ, ಹಾಗಾಗಿ ಕರೆದಾತನು ನಂಬಿಗಸ್ತನು ಎಂಬುದಾಗಿ ನಿರೂಪಿಸಿಕೊಳ್ತಾ ಬಂದಿದ್ದಾರೆ. 20 ವರ್ಷ ರೇಡಿಯೋ ಸೇವೆ, 20 ವರ್ಷಗಳಿಂದ ಟೆಲಿವಿಷನ್ ಸೇವೆ ಮುಂದುವರಿಸುವುದಕ್ಕಾಗಿ ಈ ದಿನ ಈ ಸೋಷಿಯಲ್ ಮೀಡಿಯಾ ಹೆಚ್ಚು ಕಡಿಮೆ 6 ಇಯರ್ಸ್ನಿಂದ ದಿನಕ್ಕೆ 3-4 ಸಾರಿ ಸೋಷಿಯಲ್ ಮೀಡಿಯಾದ ಮೂಲಕ ದೇವರ ವಾಕ್ಯ ಸಾರುವುದಕ್ಕಾಗಿ ಭೂಲೋಕದ ಕಟ್ಟ ಕಡೆಯಲ್ಲಿರುವವರೆಲ್ಲರೂ ವಾಕ್ಯ ಕೇಳುವುದಕ್ಕಾಗಿ ಒಂದು ಟೆಲಿವಿಷನ್ ಪ್ರೋಗ್ರಾಮ್ ಅಲ್ಲ, ಒಂದು ಭಾಷೆಯಲ್ಲಿ ಪ್ರಾರಂಭಿಸಿ ಈ ದಿನ 7 ಭಾಷೆಗಳಲ್ಲಿ ಅನೇಕ ಟಿವಿ ಚಾನೆಲ್ಸ್ಗಳಲ್ಲಿ ಅನುದಿನವೂ ದೇವರ ವಾಕ್ಯ ಸಾರ್ತಿದ್ದೇವೆ. ಇನ್ನಷ್ಟು ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಮುಂದುವರಿಸುತ್ತಲೇ ಇದ್ದೇವೆ. ಆತನ ಪ್ರಣಾಳಿಕೆ ಏನಂದ್ರೆ ಹಳ್ಳಿಯೂರ ಜನರಿಗೆ ರೀಚ್ ಆಗಬೇಕು, ವೃದ್ಧರಿಗೆ ರೀಚ್ ಆಗಬೇಕು, ಯವನಸ್ಥರಿಗೆ ರೀಚ್ ಆಗಬೇಕು, ಅವರಿಗೆ ಹೆಚ್ಚು ವಾಕ್ಯ ಸಾರಬೇಕೆಂಬ ಇದೊಂದೇ ಅವಕಾಶ ಎಂದು ಭಾವಿಸಿ ದೇವರು ಈ ಸೋಷಿಯಲ್ ಮೀಡಿಯಾದ ಮುಖಾಂತರ ಈ ರೀತಿಯಾಗಿ ಸೇವೆಯಲ್ಲಿ ಉಪಯೋಗಿಸಿಕೊಳ್ತಿದ್ದಾರೆ. ಈ ಸೇವೆಯಲ್ಲಿ ನೀವು ಕೂಡ ಪಾಲುಗಾರರಾಗುವುದಾದರೆ, ನೀವು ಕೂಡ ಈ ಕಲ್ವರಿ ಸೇವೆಯ ಮುಖಾಂತರ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಆಶೀರ್ವದಿಸಲ್ಪಟ್ಟಿದೆಯಾದರೆ ಆ ವಿಷಯವನ್ನು ತಿಳಿಯಪಡಿಸಿರಿ, ಕರ್ತನಿಗೆ ಮಹಿಮೆಪಡಿಸಿರಿ. ಮತ್ತಷ್ಟು ಮುಖ್ಯವಾಗಿ ಆ ದಿನ ನಂಬಿಗಸ್ತರಾಗಿದ್ದರೆ ಸಾಕಾಗೋದಿಲ್ಲ, ಈ ದಿನ ನಂಬಿಗಸ್ತರಾಗಿರಬೇಕು. ದೇವರು ಹೆಚ್ಚಿಸಿದ ನಂತರ ಕೆಳಗೆ ಬೀಳಲಾರದಂತೆ ಕುಗ್ಗಿದ ಜಜ್ಜಿದ ಹೃದಯ ಕಾಪಾಡಿಕೊಳ್ಳಬೇಕು. ಮಾಡಬೇಕಾದದನ್ನೆಲ್ಲ ಮಾಡಿ ಮುಗಿಸಿದ ನಂತರ ಆನಂತರ ಮೌನವಾಗಿದ್ದು ಮಾಡಬೇಕಾದದ್ದನ್ನೇ ಮಾಡಿ ಮುಗಿಸಿದ್ದೇನೆ, ಅತಿಶಯಿಸುವುದಕ್ಕಾಗಿದರಲ್ಲಿ ಏನಿದೆ ಎಂಬುದಾಗಿ ಯೋಚಿಸಿ ಸಮಸ್ತ ಮಹಿಮೆ ಘನತೆಯನ್ನು ದೇವರಿಗೆ ಸಲ್ಲಿಸುತ್ತೇನೆ. ನನಗೋಸ್ಕರವಾಗಿಯೂ ಈ ನಮ್ಮ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಕರ್ತನ ಬರೋಣದವರೆಗೂ ಪ್ರಾರಂಭಿಸಿರುವ ಸೇವೆಗಳೆಲ್ಲ ಮುಂದುವರಿಸಬೇಕೆಂದು, ದಣೆಯದೆ ಮುಂದೆ ಸಾಗಬೇಕೆಂದು, ಬಳಲದೆ ಮುಂದೆ ಸಾಗಬೇಕೆಂದು
ನನ್ನ 74 ವರ್ಷದ ವಯಸ್ಸಿನಲ್ಲಿಯೂ ಕೂಡ ಇನ್ನಷ್ಟು ಹೆಚ್ಚು ಆತನಿಗಾಗಿ ಓಡುತ್ತಲೇ ಇದ್ದೇನೆ. ಹಾಗಾಗಿ ನನ್ನನ್ನು ನಿಮ್ಮ ಪ್ರಾರ್ಥನೆಗಳಲ್ಲಿ ಜ್ಞಾಪಕ ಮಾಡಿಕೊಳ್ಳಿರಿ. ನಿಮಗೂ ಕರೆ ಇರೋದಾದರೆ ದೇವರಿಗೆ ವಿಧೇಯರಾಗಿರಿ, ನಿಮ್ಮ ಮಕ್ಕಳನ್ನು ದೇವರಿಗೆ ಅರ್ಪಿಸಿಕೊಡಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನೀನು ಮಾಡಿರುವ ಉಪಕಾರ ಒಂದೋ ಎರಡೋ ದೇವರೇ, ನೀವು ನಡೆಸುವಂತಹ ವಿಧಾನ ಅದ್ಭುತವಲ್ಲವೋ ದೇವರೇ. ನನ್ನ ಬದುಕಲ್ಲಿ ನಾನು ನಿಮ್ಮನ್ನೇ ಸ್ತುತಿಸುತ್ತೇನೆ. ಒಬ್ಬ ಅನಾಮಿಕನಾಗಿರುವಾಗ ನನ್ನನ್ನು ಆರಿಸಿಕೊಂಡು ನನ್ನ ವಿಷಯದಲ್ಲಿ ನಿಮಗಿರುವ ಪ್ರಣಾಳಿಕೆಗಳನ್ನು ನೆರವೇರಿಸಿಕೊಳ್ಳಲು ನನ್ನನ್ನು ಕರೆದ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಕರೆಗೆ ವಿಧೇಯರಾದವರನ್ನು ನೀವು ಎಷ್ಟು ಆಶೀರ್ವದಿಸ್ತೀರೆಂದು, ನಿಮ್ಮ ಮಾತಿಗೆ ವಿಧೇಯರಾದವರನ್ನು ನೀವು ಎಷ್ಟರ ಮಟ್ಟಿಗೆ ಆಶೀರ್ವದಿಸಿ ಯಾವ ರೀತಿ ಆಶೀರ್ವಾದಕರವಾಗಿ ಮಾಡ್ತೀರಿ ಎಂಬುದನ್ನು ನನ್ನ ಬದುಕಲ್ಲಿ ಕಣ್ಣಾರೆ ಕಾಣುವ ಭಾಗ್ಯ ಕೊಡ್ತಿದ್ದೀರಲ್ಲವೇ ದೇವರೇ. ಅದಕ್ಕಾಗಿ ನಿಮಗೆ ವಂದನೆಗಳು. ಮರಣದವರೆಗೂ ನಂಬಿಗಸ್ತರಾಗಿರುವುದಕ್ಕೂ ನನಗೆ ಸಹಾಯ ಮಾಡಿರಿ. ಈ ಸಾಕ್ಷಿಯಿಂದ ಅನೇಕರು ಪ್ರೇರೇಪಿಸಲ್ಪಟ್ಟು ದೇವರ ಕರೆ ಹೊಂದಿದವರು ಈ ದಿನ ಒಂದು ನಿಬಂಧನೆ ಮಾಡಿಕೊಂಡು ನಿಮಗೆ ಸಮರ್ಪಿಸಿಕೊಂಡು ಅವರ ಜೀವಿತದಲ್ಲಿ ಕೂಡ ನಿಮ್ಮ ಅದ್ಭುತ ಕಾರ್ಯಗಳನ್ನು ಕಾಣುವುದಕ್ಕೂ ನಿಮ್ಮ ಪರಿಶುದ್ಧಾತ್ಮನ ಕಾರ್ಯಗಳನ್ನು ನಡೆಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಈ ಸಾಕ್ಷಿ ನಿಮಗೆ ಸವಾಲುಕರವಾಗಿಯೂ ಉಪಯೋಗಕರವಾಗಿಯೂ ಇರೋದಾದರೆ ಆ ವಿಷಯ 8939731313 ನಂಬರ್ಗೆ, ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ತಿಳಿಯಪಡಿಸಿರಿ. ಮುಖ್ಯವಾಗಿ ಸೇವೆ ಕರೆ ಇರುವವರಿಗೆ ಈ ಸಾಕ್ಷಿ ನಿಮಗೆ ಮತ್ತಷ್ಟು ಪ್ರೋತ್ಸಾಹ ಉಂಟು ಮಾಡುತ್ತೆ ಎಂದು ನಂಬುತ್ತೇನೆ. ಈ ದಿನವೇ ಒಂದು ತೀರ್ಮಾನ ಮಾಡಿ ದೇವರು ಕೊಟ್ಟ ಅವಕಾಶ ಉಪಯೋಗಿಸಿಕೊಂಡು ನಿಮ್ಮ ಜೀವಿತ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗನೆ ಸಮರ್ಪಿಸಿಕೊಂಡ್ರೆ ಆಶೀರ್ವಾದ ಹೊಂದುತ್ತೀರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ವೆಬ್ಸೈಟ್ ಅನ್ನು ಸಂಧಿಸಿರಿ. ನನಗಾದರೂ ಬದುಕುವುದೆಂದರೆ ಕ್ರಿಸ್ತನೇ ಎಂಬ ಚಿಕ್ಕ ಪುಸ್ತಕ ಅದರಲ್ಲಿ ಪೋಸ್ಟ್ ಮಾಡುತ್ತಿದ್ದೇವೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮತ್ತಷ್ಟು ಸುವಿಸ್ತಾರವಾಗಿ ಒಬ್ಬ ವ್ಯಕ್ತಿಯನ್ನು ದೇವರು ಯಾವ ರೀತಿಯಾಗಿ ಆರಿಸಿಕೊಂಡು ಯಾವ ರೀತಿಯಾಗಿ ಉಪಯೋಗಿಸಿಕೊಂಡಿದ್ದಾರೆ ಎಂಬುದನ್ನು ನೀವು ಓದಿ ನಂಬಿಕೆಯಲ್ಲಿ ಬಲಗೊಳ್ಳಬೇಕೆಂದು ಕೋರುತ್ತೇನೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಪ್ರಸಾರ ಮಾಡುವ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ಸದಾಕಾಲ ನಿಮ್ಮೆಲ್ಲರೊಂದಿಗೆ ನೆಲೆಸಿರಲಿ ಎಂದು ಹಾರೈಸುತ್ತೇನೆ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.